ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಲೇಖಕರುಗಳ ಅಥವಾ ಕವಿಗಳ ಹೆಸರುಗಳನ್ನು ಮತ್ತು ಯಾವ ಒಂದು ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಅಂತಕ್ಕಂಥದ್ದು 1950 ಅಪ್ ಟು 2023 ತನಕ ಬಂದಿರತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಮತ್ತು ಕೃತಿಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ಗೆ ನೋಡಿ, ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅಂತ ಹೇಳ್ತೀವಿ. ಇವರಿಗೆ 1955 ಪ್ರಪ್ರಥಮ ಬಾರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಅದರಲ್ಲೂ 1955 ಫಸ್ಟ್ ಬರ್ತಕ್ಕಂಥದ್ದು ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿ. ನೆಕ್ಸ್ಟು 1956 RS ಮುಗುಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ದ ರಾ ಬೇಂದ್ರೆ ಅವರಿಗೆ 1958 ಹರಡು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತಕ್ಕಂಥದ್ದು. ನೆಕ್ಸ್ಟು 1959 ವರ್ಷದಲ್ಲಿ ಬಂದು ಡಾಕ್ಟರ್ ಕೆ ಶಿವರಾಮ್ ಕಾರಂತರವರಿಗೆ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ನೆಕ್ಸ್ಟು 1960 ವಿ.ಕೃ. ಗೋಕಾಕ್ರವರಿಗೆ ಬಂದು ದ್ಯಾವ ಪೃಥ್ವಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1961 A.R. ಕೃಷ್ಣಶಾಸ್ತ್ರಿ ಅವರಿಗೆ ಬಂಕಿಮ ಚಂದ್ರ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಬಿ ಪುಟ್ಟಸ್ವಾಮಯ್ಯ ಇವರು ಬಂದು 1964 ಕ್ರಾಂತಿ ಕಲ್ಯಾಣ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. 1965 ವರ್ಷದಲ್ಲಿ ಬಂದು ಎಸ್.ವಿ. ರಂಗಣ್ಣ ಇವರ ಒಂದು ಕೃತಿ ಅಂತ ಹೇಳಿದಾಗ ರಂಗ ಭಿನ್ನಪ್ಪ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1966 ಪೂತಿ ನರಸಿಂಹಾಚಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಹಂಸ ದಮಯಂತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ನೆಕ್ಸ್ಟು 1967 ಡಿ.ವಿ. ಗುಂಡಪ್ಪ ಡಿ.ವಿ.ಜಿ ಅವರಿಗೆ ಬಂದು ಜೀವನ ಧರ್ಮಾಯಂಗ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ನೆಕ್ಸ್ಟ್ ಬಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಂದು 1968 ಸಣ್ಣ ಕಥೆಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1969 ಎಚ್. ತಿಪ್ಪೇಸ್ವಾಮಿ ಇವರ ಒಂದು ಕೃತಿ ಅಂತ ಹೇಳಿದರೆ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಅಂತಕ್ಕಂಥದ್ದು. ನೆಕ್ಸ್ಟ್ 1970 ಬಂದು ಶಂ ಬಾ ಜ್ಯೋತಿ ಅಂತಕ್ಕಂಥವ್ರಿಗೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. 1971 ಆದ್ಯ ರಂಗಾಚಾರ್ಯ ಇವರ ಕೃತಿ ಅಂತ ಹೇಳಿದಾಗ ಕಾಳಿದಾಸ ಅಂತಕ್ಕಂಥ ಕೃತಿಗೆ ಸಿಗೋದು. 1972 ಎಸ್ ಭೂ ಸನೂರು ಮಠ ಇವರ ಒಂದು ಕೃತಿ ಅಂತ ಹೇಳಿದಾಗ ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತಕ್ಕಂಥ ಕೃತಿಗೆ ಪ್ರಶಸ್ತಿಯನ್ನು ತಂದು ಕೊಡುತ್ತೆ. ನೆಕ್ಸ್ಟ್ 1973 ಎ. ಸೀತಾರಾಮಯ್ಯ ಇವರಿಗೆ ಹದಲು ಬದಲು ಅಂತಕ್ಕಂಥ ಕೃತಿಗೆ ಪ್ರಶಸ್ತಿ ಸಿಗುತ್ತೆ. 1974 ಎಂ. ಗೋಪಾಲಕೃಷ್ಣ ಅಡಿಗ ಇವರ ಕೃತಿ ಅಂತ ಹೇಳಿದಾಗ ವರ್ಧಮಾನ. 1975 ಎಸ್.ಎಲ್. ಭೈರಪ್ಪನವರಿಗೆ ದಾಟು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1976 ಎಂ. ಶಿವರಾಮ್ ಇವರ ಕೃತಿ ಮನಮಂಥನ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ನೆಕ್ಸ್ಟು 1977 ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದು ತೆರೆದ ಬಾಗಿಲು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1978 ಬಿ.ಜಿ.ಎಲ್. ಸ್ವಾಮಿ ಇವರು ಬಂದು ಹಸಿರು ಹೊನ್ನು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1979 ಎ.ಎನ್. ಮೂರ್ತಿರಾವ್ ಇವರ ಚಿತ್ರ ಅಂತ ಹೇಳಿದಾಗ ಅಥವಾ ಇವರ ಕೃತಿ ಅಂತ ಹೇಳಿದಾಗ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಕೃತಿ. ನೆಕ್ಸ್ಟ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಅಮೆರಿಕದಲ್ಲಿ ಗೋರೂರು ಇದು ಬಂದು ಇವರ ಒಂದು ಪ್ರವಾಸ ಕಥನ ಸಹ ಆಗಿರುತ್ತೆ. ಇದು 1980 ಬರ್ತಕ್ಕಂಥ ಪ್ರಶಸ್ತಿ. ನೆಕ್ಸ್ಟು 1981 ಚೆನ್ನವೀರ ಕಣವಿ ಜೇವಧ್ವನಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1982 ಚದುರಂಗ ಇವರ ಒಂದು ಕೃತಿ ಅಂತ ಹೇಳಿದಾಗ ವೈಶಾಖ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಯಶವಂತ್ ಚಿತ್ತಾಲ ಇವರು ಬಂದು 1983 ಕಥೆಯಾದಳು ಹುಡುಗಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಜಿ.ಎಸ್. ಶಿವರುದ್ರಪ್ಪನವರಿಗೆ 1984 ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ತಾರಾಸು ಸುಬ್ಬರಾವ್ ಇವರು ಬಂದು 1985 ದುರ್ಗಸ್ತಮಾನ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ 1986 ಬಂದು ವ್ಯಾಸರಾಯ ಬಲ್ಲಾಳ ಇವರ ಕೃತಿ ಹೇಳಿದಾಗ ಬಂಡಾಯ ಅಂತಕ್ಕಂಥದ್ದು ಇವರ ಕೃತಿಯಾಗಿರುತ್ತೆ. ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ನೆಕ್ಸ್ಟ್ 1987 ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ. ಇದು ಸಹ ಒಂದು ಕ್ವಶನ್ ಕೇಳಿದ್ರು. ಏನಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ತಗೊಂಡಂತಹ ತಂದೆ ಮಗ ಯಾರು ಅಂತ ಕೇಳಿದ್ರು. ಕೆ.ವಿ. ಪುಟ್ಟಪ್ಪ ಮತ್ತು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಇಬ್ಬರಿಗೂ ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈ ಕ್ವಶನ್ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಿ. ಇಬ್ಬರು ಅಪ್ಪ ಮಗ ಇಬ್ಬರಿಗೂ ಸಿಕ್ಕಿರ್ತಕ್ಕಂಥದ್ದು. ಇವರ ಕೃತಿ ಅಂತ ಹೇಳಿದಾಗ ಚಿದಂಬರ ರಹಸ್ಯ. ನೆಕ್ಸ್ಟ್ 1988 ಶಂಕರ್ ಮೋಕಾಶಿ ಪುಣೇಕರ ಇವರಿಗೆ ಅವಧೇಶ್ವರಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ನೆಕ್ಸ್ಟ್ 1989 ಹಾಮಾನಾಯಕ ಇವರ ಕೃತಿ ಸಂಪ್ರತಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡ್ತಕ್ಕಂಥ ಕೃತಿ. ನೆಕ್ಸ್ಟ್ 1990 ಇದಂತೂ ತುಂಬ ಇಂಪಾರ್ಟೆಂಟು ಕುಸುಮ ಬಾಲ ಇದು ಬಂದು ದೇವೇಂದ್ರ ಮಹಾದೇವರವ್ರದ್ದು. ಇದಕ್ಕೂ ಸಹ 1990 ಸಿಗ್ತಕ್ಕಂಥ ಒಂದು ಪ್ರಶಸ್ತಿ.
ಆ್ಯಂಡ್ ನೆಕ್ಸ್ಟ್ 1991ರಲ್ಲಿ ಚಂದ್ರಶೇಖರ್ ಕಂಬಾರ ಅವರ ಕೃತಿ ಸಿರಿ ಸಂಪಿಗೆಗೆ ದೊರಕುತ್ತೆ. ಆ್ಯಂಡ್ 1992ರಲ್ಲಿ ಸೂರಂ ಎಕ್ಕುಂಡಿ ಅವರು ಬಕುಲದ ಹೂಗಳು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 1993ರಲ್ಲಿ ಪಿ ಲಂಕೇಶ್ ಕಲ್ಲು ಕರಗುವ ಸಮಯ ಅಂತಕ್ಕಂಥ ಕೃತಿಗೆ ತಂದುಕೊಡುತ್ತೆ. 1994ರಲ್ಲಿ ಗಿರೀಶ್ ಕಾರ್ನಾಡ್ ತಲೆದಂಡ, ಇದು ವೆರಿ ಇಂಪಾರ್ಟೆಂಟು, ತಲೆದಂಡ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ಸೊ ಇಲ್ಲಿ ಕೇಳಬಹುದು 4 ಆಪ್ಷನ್ಸ್ಗಳ ಕೊಡ್ತಾರೆ, ಯಾವ ಒಂದನ್ನ ಆಚೆ ತೆಗಿರಿ ಅಂತ ಹೇಳ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿಗಳು ಮತ್ತು ಇನ್ನೊಂದು ಬೇರೆ ಕೃತಿನ ಸೇರಿಸ್ಕೊಟ್ಟಿರ್ತಾರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು 1995ರಲ್ಲಿ ಕೀರ್ತಿನಾಥ ಕುರ್ತಕೋಟಿ ಇವರು ಬಂದು ಉರಿಯ ನಾಲಿಗೆ ಅಂತಕ್ಕಂಥ ಕೃತಿಗೆ ಬರುತ್ತೆ. 1996ರಲ್ಲಿ GS ಅಮೂರ ಇವರದ್ದು ಬಂದು ಭುವನದ ಭಾಗ ಅಂತಕ್ಕಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 1997 ಚಿದಾನಂದ ಮೂರ್ತಿ ಹೊಸತು ಅಂತ ಒಂದು ಕೃತಿಗೆ ತಂದುಕೊಡುತ್ತೆ. 1998ರಲ್ಲಿ BC ರಾಮಚಂದ್ರ ಮೂರ್ತಿ ಸಪ್ತಪದಿ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ಆ್ಯಂಡ್ ನೆಕ್ಸ್ಟ್ 1999 ಅಂತ ಹೇಳಿದ್ರೆ DR ನಾಗರಾಜು ಸಾಹಿತ್ಯ ಕಥನ ಅಂತಕ್ಕಂಥ ಒಂದು ಕೃತಿ. 2000ರಲ್ಲಿ ಬಂದು ಶಾಂತಿನಾಥ್ ದೇಸಾಯಿ ಇವರ ಒಂದು ಕೃತಿ ಓಂ ನಮೋ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. 2001ರಲ್ಲಿ LS ಶೇಷಗಿರಿರಾವ್ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿ ತಂದುಕೊಡ್ತು. ಆ್ಯಂಡ್ ನೆಕ್ಸ್ಟ್ 2002ರಲ್ಲಿ ಬಂದು ಸುಜಾನಾ ಇವರಿಗೆ ಯುಗ ಸಂಧ್ಯಾ ಅಂತಕ್ಕಂಥ ಒಂದು ಕೃತಿ ಈ ಒಂದು ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2003ರಲ್ಲಿ ಅಂತ ಹೇಳಿದಾಗ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಕ್ಕಂಥ ಒಂದು ಕೃತಿ, ಇದರ ಒಂದು ಲೇಖಕರು KV ಸುಬ್ಬಣ್ಣರವರು. ಆ್ಯಂಡ್ ನೆಕ್ಸ್ಟ್ 2004ರಲ್ಲಿ ಬದುಕು ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ, ಅದು ಬಂದು ಗೀತಾ ನಾಗಭೂಷಣ್ ಅವರ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 2005ರಲ್ಲಿ ಬಂದು ರಾಘವೇಂದ್ರ ಪಾಟೀಲ್ ಅವರ ಒಂದು ಕೃತಿ ತೇರು. 2006ರಲ್ಲಿ ಏನಾಗುತ್ತೆ ಡಾಕ್ಟರ್ MM ಕಲಬುರ್ಗಿ ಇವರ ಒಂದು ಕೃತಿ ಮಾರ್ಗ 4 ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2007ರಲ್ಲಿ ಬಂದು ಕುಂ ವೀರಭದ್ರಪ್ಪ ಸೊ ಇವರಿಗೆ ಅರಮನೆ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ಆ್ಯಂಡ್ ನೆಕ್ಸ್ಟು ಶ್ರೀನಿವಾಸ ವೈದ್ಯ ಅವ್ರಿಗೆ ಬಂದು 2008ರಲ್ಲಿ ಹಳ್ಳ ಬಂತು ಹಳ್ಳ ಈ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೈದೇಹಿ ಜಾನಕಿ ಅಂತ ಹೇಳ್ತೀವಿ, 2009ರಲ್ಲಿ ಕ್ರೌಚಂಕ್ಷಿಗಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ 2010ರಲ್ಲಿ ರಹಮತ್ ತರೀಕೆರೆ ಇವರಿಗೆ ಕತ್ತಿ ಅಂಚಿನ ದಾರಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2011ರಲ್ಲಿ ಗೋಪಾಲಕೃಷ್ಣ ಪೈರ್ ಅವ್ರದ್ದು ಸ್ವಪ್ನ ಸಾರಸ್ವತ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2012ರಲ್ಲಿ H ಶಿವಪ್ರಕಾಶ್ ಇವರಿಗೆ ಮುಬ್ಬಿನ ಹಾಗೆ ಕಣಿವೆಯಾಸಿ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2013ರಲ್ಲಿ ಬಂದು CN ರಾಮಚಂದ್ರನ್ ಇವರಿಗೆ ಹಕ್ಯಾನ ವ್ಯಾಖ್ಯಾನ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ GH ನಾಯಕ್ 2014ರಲ್ಲಿ ಉತ್ತರಾರ್ಧ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಆ್ಯಂಡ್ 2015ರಲ್ಲಿ ಬಂದು KV ತಿರುಮಲೇಶ್ ಅಕ್ಷಯ ಕಾವ್ಯ ಅಂತಕ್ಕಂಥ ಕೃತಿ. ಆ್ಯಂಡ್ 2016ರಲ್ಲಿ ಬಂದು ಬೋಳ್ವರ್ ಮಹಮ್ಮದ್ ಕುಯ್ ಅಂತಕ್ಕಂಥದ್ದು ಸ್ವಾತಂತ್ರ್ಯದ ಓಟ ಅಂತಕ್ಕಂಥ ಒಂದು ಕೃತಿಗೆ ಸಿಗುತ್ತೆ. ಆ್ಯಂಡ್ 2017ರಲ್ಲಿ ಕಥನ ಭಾರತಿ ಅಂತ ಒಂದು ಕೃತಿ, ಇದು ಬಂದು TP ಅಶೋಕ್ರವರ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು KG ನಾಗರಾಜಪ್ಪ ಅನುಶ್ರೇಣಿ ಇವರು 2018ರಲ್ಲಿ ಯಜಮಾನಿಕೆ ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ 2019ರಲ್ಲಿ ವಿಜಯ ಅಂತಕ್ಕಂಥವ್ರು ಕುದಿ ಹೆಸರು ಅಂತಕ್ಕಂಥ ಒಂದು ಕೃತಿಗೆ ಪಡ್ಕೊಳ್ತಾರೆ. ಆ್ಯಂಡ್ M ವೀರಪ್ಪ ಮೊಯ್ಲಿ ಇವರು ಬಂದು 2020ರಲ್ಲಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅಂತಕ್ಕಂಥದ್ದು, ಇದು ಸಹ ತುಂಬ ಸರಿ ಕೇಳಿದ್ದಾರೆ, ಯಾಕಂದರೆ ಆಗಿನ ಕರೆಂಟ್ ಅಫೇರ್ಸ್ಗೆ ತಕ್ಕಂಥ ಕೇಳಿದ್ದಾರೆ. DS ನಾಗಭೂಷಣ್ ಇವರಿಗೆ ಗಾಂಧಿ ಕಥನ ಅಂತಕ್ಕಂಥದ್ದು 2021ರಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ 2022-23 ರೀಸೆಂಟಾಗಿ ಆಗಿರ್ತಕ್ಕಂಥದ್ದು, ಇದನ್ನು ಸಹ ಕೇಳಬಹುದು ಯಾವುದ್ಯಾವುದು ಎಕ್ಸಾಮ್ಸ್ಗಳಲ್ಲಿ, ಇದನ್ನು ತುಂಬ ನೀಟಾಗಿ ನೋಡ್ಕೊಳ್ಳಿ. ಮೂಡ್ನಕೂಡು ಚಿನ್ನಸ್ವಾಮಿ 2022ರಲ್ಲಿ ಸಿಗುತ್ತೆ ಇವ್ರಿಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ಒಂದು ಕೃತಿಗೆ 2022ರಲ್ಲಿ ಮೂಡ್ನಕೂಡು ಚಿನ್ನಸ್ವಾಮಿ ಅವರಿಗೆ ಸಿಗ್ತಕ್ಕಂಥದ್ದು. ಈಗ 2023ರಲ್ಲಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಒಂದು ಕೃತಿಗೆ ಲಕ್ಷ್ಮೀಶ ತೋಳ್ಪಾಡಿ, ಸೊ ಇದು ವೆರಿ ಇಂಪಾರ್ಟೆಂಟು, ಈ ಸರಿ ರೀಸೆಂಟಾಗಿ ಇನ್ನು ಇದು ಕೊಟ್ಟಿರ್ತಕ್ಕಂಥದ್ದು 2023 ಲಕ್ಷ್ಮೀಶ ತೋಳ್ಪಾಡಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತಕ್ಕಂಥ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ಇದು ಏನಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಇಲ್ಲಿ ಕೃತಿಗಳನ್ನ ಕೇಳ್ಬೋದು, ಅಥವಾ ಕೃತಿಗಳನ್ನ ಕೊಟ್ಟು ಗುಂಪಿಗೆ ಸೇರಿದ ಪದಾನ ಕೇಳ್ಬೋದು, ಅಥವಾ ಯಾರ ಒಂದು ಕೃತಿ ಅಂತಲೂ ಕೇಳಬಹುದು. ಸೊ ಈ ಥರ ಕೇಳ್ತಾರೆ. ಕೃತಿಗಳು ಮತ್ತು ಲೇಖಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ.